ಶ್ರೀರಾದಂತಹ ಪರಮ ಪೂಜ್ಯನೀಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಇನ್ನೋರ್ವ ಮಾತೋಶ್ರೀ ಅವರಿಗೂ ಪಾದಗಳಿಗೆ ನಮಸ್ಕರಿಸ್ತಾ ಇವತ್ತಿನ ವೇದಿಕೆ ಮೇಲೆ ಇನ್ನೋರ್ವರು ಉಪಸ್ಥಿತರಿದ್ದಾರೆ. ವೈಭವಿ ಕುಲಕರ್ಣಿ ಭಗಿನಿ ಅವರಿಗೂ ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರು ಹಾಗೂ ಯುವ ಮಿತ್ರ ಸಹೋದರ, ಇವತ್ತು ಈ ಕಾರ್ಯಕ್ರಮ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಎಷ್ಟೋ ಜನರಿಗೆ ಸ್ವಲ್ಪ ಗೊಂದಲ ಇರಬಹುದು. ಬಹಳ ವರ್ಷಗಳ ಹಿಂದೆ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಪ್ರಾರಂಭ ಆಗಿದೆ. ಹೀಗಾಗಿ ಎಲ್ಲರಿಗೂ RSS ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅದರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಗೊತ್ತಾಗಲ್ಲ, RSS ಅಂದ್ರೆ ಬೇಗ ಗೊತ್ತಾಗತ್ತೆ. ಸಂಘ 100 ವರ್ಷಗಳ ಕಾಲ ಈ ದೇಶದೊಳಗ ಕೆಲಸ ಮಾಡ್ತಾ ಬಂದಿದೆ. ಅದರ 100ನೇ ವರ್ಷದ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಸಂಘಕ್ಕೆ 100 ವರ್ಷ ಆದರೆ ಶತಮಾನೋತ್ಸವವನ್ನ ಸಂಘದ ಹೆಸರಲ್ಲೇ ನಾವು ಎಲ್ಲೂ ಆಚರಣೆ ಮಾಡ್ತಾ ಇಲ್ಲ. ಬದಲಾಗಿ ಇದು ಹಿಂದೂ ಸಮಾಜೋತ್ಸವ ಅಂತ ರೀತಿಯೊಳಗೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸಂಘದ ಹೆಸರು ಹೇಳಿಕೊಂಡು ಸಂಘಕ್ಕೇನೋ ಲಾಭ ಬರಲಿ, ಸಂಘದ ಪ್ರಚಾರ ಆಗಲಿ ಅಂತ ಹೇಳಿ ತಿಳ್ಕೊಂಡು ಈ ದೇಶದೊಳಗೆ ಕೆಲಸ ಮಾಡ್ತಾ ಇಲ್ಲ. ಸಂಘದಲ್ಲಿರುವಂತಹ ವ್ಯವಸ್ಥೆ ಏನಿದೆ ಅಂದ್ರೆ ಹಿಂದೂ ಸಮಾಜವನ್ನ ಮೇಲೆತ್ತಬೇಕು ಅಂತ. ಯಾಕೆ ಹಿಂದೂ ಸಮಾಜವನ್ನ ಮೇಲೆತ್ತಬೇಕು ಅಂತ ಕೇಳಿದ್ರೆ, ಈ ದೇಶದ ವಾರಸುದಾರರು ಯಾರು ಅಂದ್ರೆ ಹಿಂದೂ ಸಮಾಜ ಅಂತ. ಹಿಂದೂಗಳೇ ಈ ದೇಶದ ಮುಖ್ಯ ವಾರಸುದಾರರು. ಹೀಗಾಗಿ ಹಿಂದೂ ಇದ್ದರೆ ಈ ದೇಶ ಎಂದೂ ನಾಶವಾಗೋದಿಲ್ಲ ಅಂತ ಈ ಸಂಸ್ಕೃತಿಯನ್ನ ನೆನಪು ಮಾಡಿಕೊಡೋ ಸಲುವಾಗಿ ಈ ದೇಶವನ್ನ ಸುರಕ್ಷಿತವಾಗಿ ನಮ್ಮೆಲ್ಲರ ಕೈಯೊಳಗೆ ನಾವು ಗಟ್ಟಿಯಾಗಿ ಇಟ್ಕೊಂಡ ಈ ದೇಶವನ್ನ ಮುನ್ನಡೆಸುವಂತಹ ಒಂದು ವ್ಯವಸ್ಥೆಯನ್ನ ಅಜರಾಮರವಾಗಿ ಈ ದೇಶ ಭರತ ಭೂಮಿ ಇದು ಇಡೀ ವಿಶ್ವದಲ್ಲಿ ಒಂದು ಪ್ರಖ್ಯಾತ ಹೆಸರನ್ನು ಪಡೆದಂತಹ ರಾಷ್ಟ್ರ ಮೊದಲಾಗಿತ್ತು. ಆದರೆ ಈಗೂ ಆ ಸ್ಥಾನಕ್ಕೆ ನಾವು ಬರಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಪರಮ ಪೂಜ್ಯನೀಯ ಡಾಕ್ಟರ್ ಕೇಶವ್ ಬಲರಾಮ್ ಪಂತ್ ಹೆಡ್ಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಸಂಘವನ್ನ 1925ರಲ್ಲಿ ಪ್ರಾರಂಭ ಮಾಡಿದರು. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದು ಪ್ರಾರಂಭ ಆಯಿತು. 100 ವರ್ಷ ಆದರೂ ಕೂಡ ಸಂಘ ಮೊದಲು ಹೇಗಿದೆನೋ ಅದೇ ರೀತಿಯಾಗಿ ಇವತ್ತು ಮುನ್ನಡೆಕೊಂಡು ಬರ್ತಾ ಇದೆ. ಸಂಘದ ಸಂಸ್ಥಾಪಕರು ಈ ದೇಶವನ್ನ ಸ್ವತಂತ್ರಗೊಳಿಸುವ ಒಂದು ಕಾರ್ಯದಲ್ಲಿ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬೆರೆತು ಈ ದೇಶವನ್ನ ಸ್ವತಂತ್ರಗೊಳಿಸುವ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ರು, ಜೈಲಿಗೆ ಹೋದರು, ಎಲ್ಲ ನೋಡಿದ್ರು. ಎಲ್ಲ ನೋಡಿದ ಮೇಲೆ ಅವಾಗ ಅವ್ರಿಗೆ ಅನಿಸ್ತು, ಈ ದೇಶದ ವಾರಸುದಾರರು ಯಾರಿದ್ದಾರೋ ಅವರನ್ನು ಇನ್ನಷ್ಟು ಬಡದು ಎಬ್ಬಿಸಿ ಈ ರಾಷ್ಟ್ರವನ್ನ ಮುನ್ನಡೆಸುವಂತೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಯೋಚನೆ ಬಂತವರಿಗೆ. ಅವಾಗ ಯೋಚನೆ ಮಾಡಿದರು, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಈ ದೇಶದ ಕಣಕಣಕ್ಕಾಗಿ ತನ್ನ ಸರ್ವಸ್ವವನ್ನು ಸಮರ್ಪಿಸುವಂತ ಭಾವ ಅವನಿಗೆಲ್ಲಿ ಬರಬೇಕು ಅಂತ ಅವರು ಯೋಚನೆ ಮಾಡಿದರು. ನಿಮಗೊಂದು ಉದಾಹರಣೆ ಹೇಳ್ತೀನಿ. ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದೊಳಗ ಪ್ರತಿಯೊಬ್ಬರು ಹೇಗಿರ್ತಿದ್ರು, ಪ್ರತಿಯೊಬ್ಬ ಬಾಲಕರು, ಸಣ್ಣ ಸಣ್ಣ ಮಕ್ಕಳು ಎಷ್ಟು ದೇಶಭಕ್ತಿಯನ್ನ ತುಂಬಿಕೊಂಡಿದ್ರು ಅನ್ಲಿಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ತಮಿಳುನಾಡಿನಲ್ಲಿ ಸುಮಾರು ಒಂದು 20-25 ಸಾವಿರ ಜನಸಂಖ್ಯೆ ಇರುವಂತ ಒಂದು ಹಳ್ಳಿ. ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು. ಆ ಪೊಲೀಸ್ ಸ್ಟೇಷನ್ ಮೇಲೆ ಬ್ರಿಟಿಷರ ಧ್ವಜ ಹಾರ್ತಿತ್ತು.
ಆ ಧ್ವಜವನ್ನ ಹಾರೋದನ್ನ ನೋಡಿ ಗ್ರಾಮದ ಎಲ್ಲ ಜನರು ಇದನ್ನ ಯಾವಾಗ ನಾವು ಕೆಳಗಿಳಿಸ್ಬೇಕು, ಈ ಯೂನಿಯನ್ ಜಾಕ್ ಕೆಳಗೆ ಹೋಗ್ಬೇಕು, ಭಗವಾ ಧ್ವಜ ಮೇಲೆ ಇರಬೇಕು. ಅದನ್ನ ಯಾವಾಗ ನಾವು ಮಾಡೋಣ ಅಂತ ಊರಿನವ್ರು ಎಲ್ಲರೂ ಸೇರ್ತಿದ್ರು, ಅದರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ರು. ಒಂದ್ಸರಿ ಅವರು ನಿಶ್ಚಯ ಮಾಡಿದ್ರು, ನಾಳೆ ಮುಂಜಾನೆ ಈ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ನಾವೆಲ್ಲರೂ ಮುತ್ತಿಗೆ ಹಾಕೋಣ ಅಂತ. ರಾತ್ರಿ ನಿಶ್ಚಯ ಆಯ್ತು. ಆದ್ರೆ ಬ್ರಿಟಿಷರ ಅಧಿಕಾರಿಗಳಿಗೆ ಗೊತ್ತಾಯ್ತು. ಹೊತ್ತೇರುವಾಗ ಬೇರೆ ಕಡೆಯಿಂದ ಸೈನಿಕರನ್ನ ಅವರು ತರಿಸಿಕೊಂಡು ವ್ಯವಸ್ಥಿತವಾಗಿ ಅವರು ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ರು.